ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸ್ ಏನಪ್ಪ ಕೇಳ್ತಿದ್ದೆ ಅಂದರೆ ಒಂದು ಫೀಸ್ ಸ್ಟ್ರಕ್ಚರ್ಸ್ನ ಹೇಳಿ, ಅಂದರೆ ಹೋದ ವರ್ಷದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಇದೇ ಥರ ಅಪ್ಲೈ ಆಗುತ್ತೆ. ಆಲ್ಮೋಸ್ಟ್ ಒಂದು 10% ಡಿಫ್ರೆನ್ಸ್ ಆಗ್ಬೋದು. ಅಂದರೆ ಪ್ರತಿ ವರ್ಷ ಏನು ಮಾಡ್ತಾರೆ, ಕೆ ಇದ್ದವರು ಒಂದು 5 to 10% ಫೀಸ್ ಸ್ಟ್ರಕ್ಚರ್ಸಲ್ಲಿ ವೇರಿಯೇಷನ್ಸ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಇದೇ ಇರುತ್ತೆ. ಈ ಒಂದು ಫೀಸ್ ಸ್ಟ್ರಕ್ಚರ್ಸ್ನ ನಾನು ಹೇಳೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನಾಗಿ, ಯಾವ ಕೋರ್ಸಿಗೆ ಮತ್ತು ಯಾವ ಒಂದು ಕ್ಯಾಟಗರಿಗೆ ಮತ್ತು ಯಾವ ಒಂದು ಕೋರ್ಸಲ್ಲಿ ಮತ್ತು ಯಾವ ಒಂದು ಬ್ರಾಂಚಿಗೆ ಮತ್ತು ಸಪ್ರೇಟ್ ಆಗಿರುವಂಥ ಈ ಥರ SNK ಕೋಟ ಆಯಿತು ಮತ್ತು ಎಲ್ಲ ಕೋರ್ಸ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟೆಷ್ಟು ಅಂತ. ಇದು ಅಫಿಷಿಯಲ್ ಫೀಸ್ ಸ್ಟ್ರಕ್ಚರ್ಸ್ ಅದ್ರಾಗಿರುತ್ತೆ. ಕೆಇದವರೇ ಹೋದ ವರ್ಷ ಬಿಟ್ಟಿರುವಂಥದ್ದು, ಅದರ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ, ಇನ್ನೂ ಚಾನಲ್ಗೆ ಯಾರು ಲೈಕ್ ಕೂಡ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಸಾಕಷ್ಟು ಅಂದರೆ KCTಗೆ ಸಂಬಂಧಪಟ್ಟಿದ್ದಾಯಿತು, ನೀಟ್ಗೆ ಸಂಬಂಧಪಟ್ಟಿದ್ದಾಯಿತು ಅಪ್ಡೇಟ್ಸ್ ಈ ಒಂದು ಚಾನಲ್ ಬರುತ್ತಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಬಿಟ್ಟಿರುವಂಥ ಫೀಸ್ ಸ್ಟ್ರಕ್ಚರ್ಸ್ ಇಲ್ಲಿ ಕ್ಯಾಟಗರಿ ಮತ್ತು ಇಲ್ಲಿ ಕಾಲೇಜ್ ಟೈಪ್ ಕೂಡ ಕಾಣಿಸುತ್ತೆ. ನೋಡ್ಬೋದು ನಿಮಗೆ ಜನರಲ್ ಮೆರಿಟು 2A 2B 3A 3B ಈ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸು ಮತ್ತು SC ಇನ್ಕ್ಲೂಡೆಡ್ SC ST ಅವ್ರೇನಾದರೂ ಆ್ಯನ್ಯಲ್ ಇನ್ಕಮ್ ಅಂದ್ಬಿಟ್ಟು 10 lakh ಅಬೋ ಇದ್ದರೆ, ಅಂದರೆ 10 lakh ಅಬೋ ಇದ್ದು ಮತ್ತು 2 lakh ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆ್ಯನ್ಯಲ್ ಇನ್ಕಮ್ ಅಬೋ 2.5 lakh. ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಜನರಲ್ ಮೆರಿಟ್ ಅವರಾಗಿದ್ದರು, 2A 2B ಆಗಿದ್ದರು, 3A 3B ಆಗಿದ್ದು, ನೆಕ್ಸ್ಟ್ ಯಾವುದೋ ಒಂದು ಕ್ಯಾಟಗರಿ ಈ ಥರ ಬಂದು, ಮತ್ತು ನೀವೇನಾದರೂ SC ST ಸ್ಟೂಡೆಂಟ್ಸ್ ಆಗಿದ್ದು ನಿಮ್ದು ಏನಾದರೂ ಇನ್ಕಮ್ ಬಂದ್ಬಿಟ್ಟು 10 lakh ಅಬೋ ಇತ್ತು ಅಂದರೆ, ಮತ್ತು ನೀವೇನಾದರೂ ಕ್ಯಾಟಗರಿ 1 ಅಂತ ಬರ್ತಿರಲ್ಲ ಆ ಥರ ಸ್ಟೂಡೆಂಟ್ಸು ನಿಮ್ದು ಏನಾದರೂ 2.5 lakh ಇತ್ತು ಅಂದರೆ, ನಿಮಗೆ ಇಂಜಿನಿಯರಿಂಗು ಇಲ್ಲೊಂದು ಆರ್ಕಿಟೆಕ್ಚರ್ಸ್ ಕೋರ್ಸ್ಗೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಇಲ್ಲಿ ಪಕ್ಕದಲ್ಲೇ ಕಾಣಿಸ್ತಿದೆ ಕಾಲೇಜ್ ಟೈಪ್ ಅಂತ. ಅಂದರೆ ಇದು ಗೋರ್ಮೆಂಟ್ ಕಾಲೇಜಿಗೆ ಎಷ್ಟು ಅಮೌಂಟ್ ಆಗುತ್ತೆ. ಮೊದಲನೇದಾಗಿ ಗೋರ್ಮೆಂಟ್ ಕಾಲೇಜಲ್ಲಿ ಏನಾದರೂ ನಿಮಗೆ ಇಂಜಿನಿಯರ್ ಸೀಟ್ ಸಿಕ್ತು ಅಂದರೆ ಹೋದ ವರ್ಷ ಪ್ರಕಾರ ನಿಮಗೆ ಕಾಣಿಸುತ್ತೆ ಇಲ್ಲಿ 44,200 rupees ಆಗುತ್ತೆ. ಓಕೆನಾ. ಅದೇ ನಿಮ್ಗೆ ಏನಾದರೂ SNQ ಕೋಟ ಅಡಿಯಲ್ಲಿ ಏನಾದರೂ ಸೀಟ್ ಸಿಕ್ಕರೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ SNQ ಕೋಟದಲ್ಲಿ ಏನೋ ಸಿಕ್ಕರೆ ಗೌರ್ಮೆಂಟ್ ಫೀಸ್ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ 21,360 rupees ಅಂದರೆ 21,360 ರೂಪಾಯಿ ಆಗುತ್ತೆ. ನೀವೇನಾದರೂ SC ST ಸ್ಟೂಡೆಂಟ್ಸ್ ಆದರೆ ಯಾವುದೇ ಫೀಸ್ನ ಪೇ ಮಾಡೋಂತಿಲ್ಲ. ಖಂಡಿತ ಇದನ್ನು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವುದೇ ಥರ ₹1 ಕೂಡ ಫೀಸ್ನ ಪೇ ಮಾಡೋಂತಿಲ್ಲ. SC ಸ್ಟೂಡೆಂಟ್ಸ್ ಆಗಿರ್ಬೋದು, ST ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಫೀಸ್ನ ಪೇ ಮಾಡೋಂತಿಲ್ಲ. ನೀವೇನಾದರೂ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಆಗಿದ್ದರೆ 23,590 ರೂಪಾಯಿ ಪೇ ಮಾಡಬೇಕು. ಓಕೆನಾ. ಇದು ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರ್ ಸೀಟ್ ಸಿಕ್ಕರೆ. ಇಲ್ಲ ನಿಮ್ಗೇನಾದರೂ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಲ್ಲಿ ಸಿಕ್ತು ಅಂದರೆ ನಿಮಗೇನಾದರೂ ಅದರಲ್ಲಿ ಬಂದರೆ ನಿಮಗೆ ಸೇಮ್ ಜನರಲ್ ಮೆರಿಟ್ಗೆ 44,200 rupees ಆದರೆ ಇದೆ. ನೆಕ್ಸ್ಟ್ ನೀವೇನಾದರೂ SNQ ಕೋಟ ಅಂಟಲ್ಲಿ ಸೀಟ್ ಸಿಕ್ಕರೆ 21,000 ಇದೆ. ನೆಕ್ಸ್ಟ್ ಎಲ್ಲ ಥರ ಸೇಮ್ ಆ್ಯಸ್ ಯೂಸ್ವಲ್ SC ST ಸ್ಟೂಡೆಂಟ್ಸ್ಗೆ ಫೀಸ್ ಪೇ ಮಾಡ್ತಿರಲ್ಲ ₹0 ಇರುತ್ತೆ. ನೆಕ್ಸ್ಟ್ ನಿಮಗೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 23,590 ರೂಪಾಯಿ ಇರುತ್ತೆ. ನಿಮಗೇನಾದರೂ ಇದು ಸ್ಪೆಷಲ್ ನೋಡಿ, ಇದು ಕಾಣಿಸ್ಕೊಳ್ಳಿ, UVCE ಈ ಒಂದು ಕಾಲೇಜಲ್ಲಿ ಮಾತ್ರ. ಈ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕರೆ ನಿಮಗೇನಾದರೂ ಇಂಜಿನಿಯರ್ ಸೀಟ್ ಸಿಕ್ಕರೆ ಯಾವುದೇ ಕೋರ್ಸ್ ಇರಲಿ ಅದು 49,600 rupees ಆಗುತ್ತೆ. 49,600 rupees ಆಗುತ್ತೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಸು 2A 2B 3A 3B ಈ ಥರ ಸ್ಟೂಡೆಂಟ್ಸ್ಗೆ ನಿಮಗೆ 49,600 rupees ಆಗುತ್ತೆ. ನಿಮಗೇನಾದರೂ SNQ ಕೋಟ ಅಂಡಲ್ಲಿ ಸೀಟ್ ಸಿಕ್ಕರೆ ನಿಮಗೆ 21,360 rupees ಆದರೆ ಆಗುತ್ತೆ. ನೀವು SC ST ಸ್ಟೂಡೆಂಟ್ಸ್ ಆದರೆ ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಫೀನ ಪೇ ಮಾಡೋಂತಿರಲ್ಲ. ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ. ನೆಕ್ಸ್ಟ್ ನಿಮಗೇನಾದರೂ ಕ್ಯಾಟಗರಿ 1 ಸಿಕ್ಕರೆ ನಿಮಗೆ 28,990 rupees ಆದರೆ ಆಗುತ್ತೆ. ಓಕೆನಾ. ಓಕೆ. ನೆಕ್ಸ್ಟ್ ನಿಮಗೆ ಟೈಪ್ 1 ಟೈಪ್ 2 ಅಂತ ಕಾಲೇಜ್ ಬರುತ್ತೆ. ಅಂದರೆ ಟೈಪ್ 1 ಕಾಲೇಜ್ ಅಂದರೆ ಏನಂದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಓಕೆನಾ. ಏಡೆಡ್ ಕಾಲೇಜ್ ಈ ಥರ ಒಂದು ಸ್ಟೂಡೆಂಟ್ಸ್ಗೆ ನಿಮಗೆ 1,12,410 ಅಂದರೆ 1,12,410 ರೂಪಾಯಿ ಈ ಥರ ಏನು ಈ ಒಂದು ಸ್ಟೂಡೆಂಟ್ಸ್ಗೆ ಯಾರಿಗೆ ನಿಮಗೆ ಯಾರು ಇದರಲ್ಲಿ ಯಾರ್ಯಾರು ಬರ್ತೀರಾ, ನಿಮ್ಗೆ ಯಾರ್ಯಾರು ಬರ್ತೀರಾ ಅಂದರೆ GM 2A 2B 3A 3B ಈ ಥರ ಸ್ಟೂಡೆಂಟ್ಸು ಮತ್ತು SC ST ಸ್ಟೂಡೆಂಟ್ಸು 10 lakh ಅಬೋ ಇದ್ದರೆ ನಿಮಗೆ 1,12,410 ರೂಪಾಯಿ ಆದರೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನಿಮಗೆ ಇದು ನಿಮ್ಗೆ SNQ ಕೂಡ ಸೀಟ್ ಸಿಕ್ತು ಅಂದರೆ ನಿಮಗೆ 31,360 ರೂಪಾಯಿ ಆದರೆ ಆಗುತ್ತೆ ಇದರಲ್ಲಿ. ಓಕೆನಾ. ನೀವು ಏನಾದರೂ 10 ಲಕ್ಷದೊಳಗಡೆ ಇತ್ತು SC ST ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ₹0 ಆಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಫೀಸ್ನ ಪೇ ಮಾಡೋಂತಿರಲ್ಲ. ಓಕೆನಾ. ನೆಕ್ಸ್ಟ್ ನಿಮ್ಗೆ ಏನಾದರೂ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಅಂದರೆ 88,820 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಟೈಪ್ 2 ಅಂತ ಬಂದರೆ ನಿಮಗೆ ಇಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಯಾರಿಗೆ ಟೈಪ್ 2 ಕಲ್ತಿರೋದು ಅಲ್ಲಿ ನಿಮಗೆ 1,21,610 ರೂಪಾಯಿ ಆಗುತ್ತೆ. ಓಕೆನಾ. ಒಂದು 9,000 ಜಾಸ್ತಿ ಆಗುತ್ತೆ. ನಿಮಗೆ SNQ ಕೋಟ ಸಿಕ್ಕರೆ 31,360 ರೂಪಾಯಿ ಆಗುತ್ತೆ. ನೆಕ್ಸ್ಟ್ SC ST ಸ್ಟೂಡೆಂಟ್ಸ್ ಆದರೆ ಯಾವುದೇ ಕಾರಣಕ್ಕೂ ಫೀಸ್ನ ಪೇ ಮಾಡೋಂತಿರಲ್ಲ. ನೆಕ್ಸ್ಟು ನೀವೇನೋ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಆದರೆ 98,020 ರೂಪೀಸ್ ಆಗುತ್ತೆ. ನೀವೇನಾದರೂ ಡಿಮೇಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಓದ್ತಾ ಇದ್ದೀನಿ ಅಂದರೆ ಆ ಥರ ಕಾಲೇಜ್ ಸಿಕ್ಕರೆ ನಿಮಗೆ 1,12,410 ರೂಪಾಯಿ ಇರುತ್ತೆ. ನೆಕ್ಸ್ಟು
ಇಲ್ಲಿ ಇವ್ರಿಗೂ ಸೇಮ್ ಇರುತ್ತೆ. ಯಾರಿಗೆ ಎಸ್ ಎನ್ ಕ್ಯೂ ಕೋಟ ಇದರಲ್ಲಿ ಇರೋದಿಲ್ಲ. ಸಾರಿ, ನಿಮಗೆ ಡಿಮ್ಯಾಂಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಲಿ ಎಸ್ ಎನ್ ಕ್ಯೂ ಕೋಟ ಸೀಟ್ ಇರೋದಿಲ್ಲ. ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ನಿಮಗೆ ಸೇಮ್ 0 ರೂಪೀಸ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಕ್ಯಾಟಗರಿ 1 ಓದ್ತಾ ಇದ್ದರೆ ನಿಮಗೆ 88,820 ರೂಪೀಸ್ ಆದರೆ ಆಗುತ್ತೆ. ನೆಕ್ಸ್ಟ್ ಬಿ ಫಾರ್ಮಾ ಕೋರ್ಸ್ ಕೇಳ್ತಿದ್ದೀರಾ. ಬಿ ಫಾರ್ಮಾ ಕೋರ್ಸಲ್ಲಿ ಏನಾದರೂ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಜನರಲ್ ಮೆರಿಟು 2A 2B 3B ಆರ್ 3A ಈ ಥರ ಸ್ಟೂಡೆಂಟ್ಸ್ಗೆ, ಮತ್ತು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ನಿಮಗೆ 10 ಲ್ಯಾಕ್ ಅವ್ರದ್ದು ಎಲ್ಲರದು ಸೇರಿ ನಿಮಗೆ 14,30,000 ಆಗುತ್ತೆ. ನೆಕ್ಸ್ಟು ಇದರಲ್ಲಿ ನಿಮಗೆ ಎಸ್ ಎನ್ ಕ್ಯೂ ಕೋಟ ಸೀಟ್ ಅಂತ ಸಿಗೋದಿಲ್ಲ ಯಾರಿಗೆ ಬಿ ಫಾರ್ಮಾ, ಯಾಕಂದರೆ ಎಸ್ ಎನ್ ಕ್ಯೂ ಕೋಟ ಓನ್ಲಿ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗಿಂತ ಹೇಳಿದ್ದೀನಿ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋದಲ್ಲಿ. ಎಸ್ ಎನ್ ಕ್ಯೂ ಕೋಟ ಸೀಟ್ ಹೆಂಗೆ ತೊಗೋಬೇಕಂತಂದ್ರೆ ಏನಾದರೂ ನಿಮಗೆ ಇನ್ನೂ ಐಡಿಯಾ ಇರಲಿಲ್ಲ, ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ ಅಂದರೆ ಕಮೆಂಟಲ್ಲಿ ಎಸ್ ಎನ್ ಕ್ಯೂ ಕೋಟ ಅಂತ ಹಾಕಿ, ಇಲ್ಲಾಂದರೆ ಎಸ್ ಎನ್ ಕ್ಯೂ ಅಂತ ಕಮೆಂಟ್ ಹಾಕಿ, ನಾನು ನೆಕ್ಸ್ಟು ಕಂಪ್ಲೀಟಾಗಿ ಡೀಟೇಲಾಗಿ ವೀಡಿಯೋನ ಇದ್ರ ಬಗ್ಗೆ ಮಾಡಿ ತಿಳಿಸ್ತೀನಿ. ಓಕೆನಾ. ನೆಕ್ಸ್ಟು ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಅದೇನಾದರೂ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಆದರೆ ನೀವು ಯಾವುದೇ ಕಾರಣಕ್ಕೂ ಫೀಸ್ನ ಪೇ ಮಾಡಂತಿರಲ್ಲ. ನೆಕ್ಸ್ಟ್ ಕ್ಯಾಟಗರಿ 1 ಆದರೆ 5,500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಅನ್ಎಡೆಡ್ ಕಾಲೇಜಸ್ ಸಿಕ್ಕರೆ ನಿಮಗೆ 26,000 ಆಗಿರುತ್ತೆ ಬಿ ಫಾರ್ಮಾ ನಿಮಗೆ. ನೆಕ್ಸ್ಟು ಇದರಲ್ಲಿ ಎಸ್ ಎನ್ ಕ್ಯೂ ಕೋಟ ಇಲ್ಲ ಅಂತ ಹೇಳಿದ್ದೀನಿ ಆಲ್ರೆಡಿ. ನಾನು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆದರೆ ಯಾವುದೇ ಕಾರಣಕ್ಕೆ ಇಲ್ಲಿ ಕೂಡ ಫೀಸ್ ಪೇ ಮಾಡಂತಿರಲ್ಲ. ನೆಕ್ಸ್ಟ್ ನಿಮಗೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 17,470 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಓಕೆನಾ. ಇನ್ನು ನಿಮಗೆ ಇನ್ಫಾರ್ಮೇಷನ್ಸ್ ಇನ್ನು ಕರೆಕ್ಟ್ ಆಗುತ್ತೆ ಒಂದು ಸರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಇನ್ನು ಆನ್ಸರ್ನ ಇನ್ನೊಂದು ಸರಿ ವೆರಿಫೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಇವಾಗ ಕೇಳಿಸ್ಕೊಳ್ಳಿ. ನೆಕ್ಸ್ಟು ಫಾರ್ಮಾ ಡಿ ಕೋರ್ಸ್ ಮಾಡ್ತೀನಿ ಅನ್ನೋರಿಗೆ ಅನ್ಎಡೆಡ್ ಕಾಲೇಜ್, ಇದರಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ, 67,000 ಸಿಗುತ್ತೆ ನಿಮಗೆ. ಯಾರು 67,000 ಆದರೆ ಆಗುತ್ತೆ ಯಾರಿಗೆ 2A 2B ಮತ್ತು 3A 3B ಆ ಒಂದು, ಮತ್ತು ಅಬೌವ್ 10 ಲ್ಯಾಕ್ ಇದ್ದವರು, ಮತ್ತು ಕ್ಯಾಟಗರಿ 1 ಅವರು 2.5 ಲ್ಯಾಕ್ ಅಬೌವ್ ಇದ್ದವ್ರಿಗೆ ನಿಮಗೆ ಎಷ್ಟಾಗುತ್ತೆ 67,000 ಆಗುತ್ತೆ. ನೆಕ್ಸ್ಟ್ ಎಸ್ ಎನ್ ಕ್ಯೂ ಕೋಟ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೂ ಅಷ್ಟೇ 0 ಇರುತ್ತೆ. ನೆಕ್ಸ್ಟ್ ನಿಮಗೆ 67,000 ಇರುತ್ತೆ. ಇದೇ ಥರ ನಿಮಗೆ ನೆಕ್ಸ್ಟು ಅಗ್ರಿಕಲ್ಚರ್ದಾಗುತ್ತೆ. ಅಗ್ರಿಕಲ್ಚರ್ 39,780 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಕ್ಯಾಟಗರಿ 1 ಅವ್ರಿಗೆ 39,780 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಇವ್ರು ಪೇ ಮಾಡಂತಿರಲ್ಲ. ನೆಕ್ಸ್ಟು ಪ್ರೈವೇಟ್ ಕಾಲೇಜವ್ರು ಮಾತ್ರ 60,500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ 60,500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದೇ ಥರ ಬಂದರೆ ವೆಟ್ರನರಿ ಕೂಡ ಬರುತ್ತೆ. ವೆಟ್ರನರಿಯಲ್ಲಿ ನಿಮಗೆ ಇರೋದೇ 6 ಕಾಲೇಜಸ್, ಅವೆಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಕಾಲೇಜಸ್ ಆಗಿರುತ್ತೆ. ಇಲ್ಲಿ ಇರೋ ಕಾಲೇಜಲ್ಲಿ ನಿಮಗೆ ಫೀಸ್ ಎಷ್ಟು ಪೇ ಮಾಡಬೇಕಂದ್ರೆ ನಿಮ್ಮದು ಆಲ್ರೆಡಿ ಹೇಳ್ದಂಗೆ ನಿಮ್ಮದು 2A 2B 3A 3B ಮತ್ತು ನಿಮ್ಮದು ಎಸ್ ಸಿ ಎಸ್ ಟಿ ಆಗಿದ್ದು 10 ಲ್ಯಾಕ್ ಅಬೋ ಇತ್ತಂದರೆ ಇನ್ಕಮು, ಮತ್ತು 2.5 ಲ್ಯಾಕ್ ಅಬೋ ಇತ್ತಂದರೆ ನೀವು ಏನಾದರೂ ಕ್ಯಾಟಗರಿ 1 ಆಗಿದ್ರು ಕೂಡ ನೀವು 76,380 ರೂಪಾಯಿ ಅಂದರೆ 76,380 ರೂಪೀಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ಎಸ್ ಟಿ ಆಗಿದ್ದರೆ ನಿಮಗೆ 11,715 ರೂಪಾಯಿ, ಇಲ್ಲಾಂದರೆ ನೀವೇನಾದರೂ ಈ ಒಂದು ಕ್ಯಾಟಗರಿ ಬಿಲಾಂಗ್ ಆದರೆ 39,000 ಎಷ್ಟು ಇಲ್ಲಿ ಕಾಣಿಸ್ತಿದ್ದಿಲ್ಲ ನಿಮಗೆ ಯಾವುದು ಈ ಒಂದು ಕೋರ್ಸಸ್ಗೆ ನಿಮಗೆ 76,380 ರೂಪಾಯಿ. 76,380 ರೂಪಾಯಿ ಇರುತ್ತೆ. ನೀವು ಕ್ಯಾಟಗರಿ ಆದರೂ ಕೂಡ ಸೇಮ್ ಅಷ್ಟೇ 76,380 ರೂಪಾಯಿ ಆಗುತ್ತೆ. ಇಲ್ಲ ನೀವೇನಾದರೂ BFSC ಅಂದರೆ ಫಿಶರೀಸು, ಡೈರಿ ಸೈನ್ಸು, ಮತ್ತು ಫರ್ ಸೆಮಿಸ್ಟರ್ ಆದರೆ ಆಗಿರುತ್ತೆ. ಇಲ್ಲಿ ಓಕೆ ನಿಮ್ಗೆ ಕಾಣಿಸ್ತಿದೆ ನೋಡಿ, ಫರ್ ಸೆಮಿಸ್ಟರ್ ಎಷ್ಟು ಫೀಸ್ ಆಗುತ್ತೆ ಅಂತ ನೋಡ್ಕೊತಾ ಹೋಗಿ. ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಫಿಶರೀಸು ಮತ್ತು ಡೈರಿ ಸೈನ್ಸ್ ಅನ್ನೋದು ಓದ್ತಿದ್ರೆ ಫರ್ ಸೆಮಿಸ್ಟ್ರಿಗೆ 39,605 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಎಸ್ ಎನ್ ಕ್ಯೂ ಕೋಟ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ನೀವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆದರೆ ಇಷ್ಟು ಪೇಮೆಂಟ್ ಆದರೆ ಮಾಡಬೇಕಾಗುತ್ತೆ 11,715 ರೂಪಾಯಿ, ಮತ್ತು ಇಲ್ಲಿ 39,605 ರೂಪಾಯಿ ಇರುತ್ತೆ. ಕ್ಯಾಟಗರಿ 1 ಕೂಡ 39,605 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಇನ್ಕ್ಲೂಡ್ ನೋಡಿ, ಇಷ್ಟು ಈ ಒಂದು ಟೇಬಲ್ನ ನೆನ್ಪಿಟ್ಕೊಂಡಿರಿ ಕ್ಲೀನಾಗಿ. ಇದನ್ನು ನಿಮಗೆ ಯಾವ ಒಂದು ಕೋರ್ಸ್ ಇಂಟ್ರೆಸ್ಟ್ ಇದೆ ಮತ್ತು ಯಾವ ಥರ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಿಮಗೆ ಯಾವಾಗ ಸೀಟ್ ಸಿಕ್ಕಿರುತ್ತೆ ವಿತಿನ್ 1 ವೀಕು ಈ ಥರ ಟೈಮ್ ಲೈನ್ ಕೊಟ್ಟಿರುತ್ತೆ, ಆ ಒಂದು ಟೈಮಲ್ಲೇ ನೀವು ಅಷ್ಟು ಅಮೌಂಟ್ನ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅದ್ರ ಜೊತೆನೇ ನೋಡಿ, ಇದರ ಜೊತೆ ಅಮೌಂಟ್ ಜೊತೆನೇ ನಿಮಗೆ ಯೂನಿವರ್ಸಿಟಿ ಫೀಸ್ ಅಂತ ಕೇಳ್ತಾರೆ. ಅಂದರೆ ನೋಡಿ, ಇನ್ಕ್ಲೂಡೆಡ್ ಇನ್ ಫೀಸ್ ಇನ್ ಅಬೌಟ್ ಟೇಬಲ್, ಈ ಟೇಬಲ್ನ ಇನ್ಕ್ಲೂಡ್ ಮಾಡಿಬಿಟ್ಟು ನೀವು ಇಂಜಿನಿಯರಿಂಗ್ ಇದ್ದರೆ ಇಷ್ಟು ಕೇಳ್ಬೋದು ನೋಡಿ. 10,610 ರೂಪೀಸು ಎಕ್ಸ್ಟ್ರಾ ಕೇಳ್ತಾರೆ. ಇದು ಹೋದ ವರ್ಷದ್ದು, ಮತ್ತು ಇದರಲ್ಲಿ ಇನ್ನೂ ಜಾಸ್ತಿ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆ ತುಂಬ ಇದೆ ಈ ವರ್ಷ. ನೆಕ್ಸ್ಟ್ ನೀವು ಏನೋ ಆರ್ಕಿಟೆಕ್ಚರ್ಸ್ ಮಾಡ್ತೀರಂದರೆ ಇಲ್ಲಿ 11,260, ಮತ್ತು ಬಿ ಫಾರ್ಮ್ ಮಾಡ್ತೀರಂದ್ರೆ 5,500 ಆಗಿರುತ್ತೆ. ಮತ್ತು ನೀವೇನಾದರೂ ಫಾರ್ಮಾ ಡಿ ಮಾಡ್ತೀರಂದರೆ 4,700 ಆಗಿರುತ್ತೆ. ನೆಕ್ಸ್ಟ್ ನೋಟ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ನೋಟ್ ಅಂತ ಕೊಟ್ಟಿದ್ದಾರಲ್ವ, ಇದನ್ನೇ ನೆನ್ಪಿಟ್ಕೊಳ್ಳಿ. ಕಾಣಿಸುತ್ತೆ ಅನಿಸುತ್ತೆ, ಇನ್ನೊಂದು ಸರಿ ಎರೇಸ್ ಮಾಡಿಬಿಡ್ತೀನಿ. ಓಕೆ, ನಿಮಗೆ ಇದು ಎರೇಸ್ ಆಗ್ತಿಲ್ಲ, ಒಂದು ಸೆಕೆಂಡ್ ನಾನು ಎರೇಸ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ. ಓಕೆ ನೆಕ್ಸ್ಟ್ ಇಲ್ಲಿ ನೋಟನ್ನು ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಕಾಣಿಸ್ತಿದೆಯಾ ನೋಟ್ ಅನ್ನೋದು. ಫಾರ್ ಆರ್ಕಿಟೆಕ್ಚರ್ಸ್ ಕೋರ್ಸ್ ಅಫರ್ಡ್ ಫ್ರಮ್ ದ ಅಬೋ ಫೀಸು ನಿಮಗೆ 600 ರೂಪೀಸ್ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆ 10,000 ಫಾರ್ ಆ್ಯಸ್ ಅದರ್ ಇನ್ಕ್ಲೂಡೆಡ್ ಅಬೋ ಟೇಬಲ್ ಫಾರ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ 20,000 ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಇನ್ ದ ಅಬೋ ಟೇಬಲ್ ಫಾರ್ ಅನ್ಎಡೆಡ್ ಪ್ರೈವೇಟ್ ಆ್ಯಂಡ್ ಡಿಮ್ಡ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ 20,000 ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಈ ಟೇಬಲಲ್ಲಿ ಫೀಸ್ನ ಇನ್ಕ್ಲೂಡ್ ಮಾಡಿ ಅಂತ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ನಿಮಗೆ ಓಪನ್ ಸ್ಟೇಟ್ಮೆಂಟ್ ಅಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ.
ಓಕೆ. ಇದ್ರದ್ದು ಫೀಸ್ ಸ್ಟ್ರಕ್ಚರ್ಸು ಹೋದ ವರ್ಷದಾಗಿರುತ್ತೆ. ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ 2025-26 ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ 2025-26 ಈ ವರ್ಷ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇದೆ. ಆ ವೇರಿಯೇಷನ್ಸ್ ಆದರೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗೋಬೇಡಿ. ಯಾಕಂದರೆ ನಾನು ಪ್ರತಿ ವರ್ಷ ಅಪ್ಡೇಟ್ ಮಾಡ್ದಂಗೆ ಮಾಡ್ತೀನಿ, ಓಕೆನಾ. ನೀವೇನು ತಲೆ ಕೆಡ್ಸ್ಕೊಳ್ಳೋ ತೊಗೊಂತಿಲ್ಲ. ಓಕೆ ಓಕೆ, ಇದು ನಿಮಗೆ ಅರ್ಥ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಎನಿವೆ ನಿಮಗೆ ನೆಕ್ಸ್ಟ್ ಏನದು ಅಪ್ಡೇಟ್ಸ್ ಬಂದರೆ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪ್ರತಿಯೊಂದು ಅಪ್ಡೇಟ್ಸು ನಾನು ತಿಳಿಸ್ತಿರ್ತೀನಿ ಅಂತ ಹೇಳಿ ನಾನು ಎರೇಸ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು. ನಿಮ್ಗೆ ಏನೋ ಡೌಟ್ಸ್ ಇತ್ತಂದರೆ, ಯಾಕಂದರೆ ಈ ಫೀಸ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಿಮಗಿಲ್ಲ ಅಂದರೂ ಪೇರೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಡನ್ನಾಗಿ ಒಂದೇ ಸಾರಿ ಇಷ್ಟು ಫೀಸ್ನ ನೀವು ಒಂದೇ ಟೈಮಲ್ಲಿ ಪೇಮೆಂಟ್ ಆದರೆ ಮಾಡಬೇಕಾಗುತ್ತೆ. ಯಾವುದೇ ಥರ ನಿಮಗೆ ಈ ಥರ ಏನು EMI ಥರ ಮಂತ್ಲಿ ಕಟ್ಟೋದು ಆ ಥರ ಏನಿರಲ್ಲ. ಅಷ್ಟು ಅಮೌಂಟು ಒಂದೇ ಸಾರಿ ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ ಆ ದುಡ್ಡಿದ್ದಾರೆ, ಓಕೆ, ದುಡ್ಡಿಲ್ಲ ಅನ್ನೋರಿಗೆ ಮಾತ್ರ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಒಂದು ಫೀಸ್ ಸ್ಟ್ರಕ್ಚರ್ಸು ಸಾಕಷ್ಟು ಸ್ಟೂಡೆಂಟ್ಸು ಪೇರೆಂಟ್ಸು ಕೇಳ್ತಿದ್ರು, ಫೀಸ್ ಸ್ಟ್ರಕ್ಚರ್ಸ್ ಯಾವ ಥರ ಇದೆ, ಯಾವ ಕೋರ್ಸ್ಗೆ ಅಂತಂದು. ಫಸ್ಟ್ ಇನ್ಫಾರ್ಮೇಷನ್ಸ್ ಕೊಟ್ಟುಬಿಟ್ರೆ ಫೀಸ್ನ ಅರೇಂಜ್ ಕೂಡ ಮಾಡಿಕೊಂಡು ಅವರಿಗೆ ಯಾವ ಥರ ಕೋರ್ಸ್ ಅನ್ನೋದು. ನೆಕ್ಸ್ಟ್ ಇದ್ರ ಜೊತೆ ಸ್ಕಾಲರ್ಶಿಪ್ ಬರುತ್ತೆ. ನೋಡಿ ಇಲ್ಲಿ SC/ST ಸ್ಟೂಡೆಂಟ್ಸ್ಗೆ 0 ಇತ್ತು, ಅದ್ರದ್ದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಅನ್ನಲ್ವಾ. ಈ 0 ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ 750 ರೂಪೀಸ್ ಪೇ ಮಾಡಿರ್ತಾರೆ. ಅದನ್ನೇ ನಿಮಗೆ ಅಡ್ಮಿಷನ್ ಫೀಸ್ ಅಂತ ಕೊಟ್ಟಿರ್ತಾರೆ. ಅಡ್ಮಿಷನ್ಸ್ ಫೀಸ್ಗೆ ಒಂದು 10 ರೂಪೀಸ್ ಇಸ್ಕೋತಾರೆ, ಒಂದು ಅಡ್ಮಿಷನ್ ಅಂದ ಕನ್ಫರ್ಮೇಷನ್ಸ್ನ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು ನಿಮ್ಮ ಜೊತೆ ಏನು ಸ್ಕಾಲರ್ಶಿಪ್ ಬರುತ್ತಲ್ವಾ, ಅಂದರೆ ಈಗ ನಿಮಗೆ ಗೊತ್ತು SSP ಅಂದರೆ ಸ್ಕಾಲರ್ಶಿಪ್ ಕೊಡ್ತಾರೆ ನಿಮಗೆ ಗೌರ್ಮೆಂಟ್, ಅಂದರೆ ಸರ್ಕಾರದ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತಂದು. ಆ ಒಂದು ಪೋರ್ಟಲ್ ನಿಮಗೆ SSP ಏನು ಬರುತ್ತೆ ಅದು ಕಂಪ್ಲೀಟ್ ಅಮೌಂಟು ನಿಮ್ಮ ಕಾಲೇಜ್ಗೆ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಯಾರು ಓದ್ತಾರೆ GM ಅವರು, ನಿಮಗೆ ಹತ್ತತ್ರ ಒಂದು GML ಅವ್ರಿಗೆ ಒಂದು 18,000 ಸಾವಿರ ಬರುತ್ತೆ. 18,000 ಚಿಲ್ಲರೆ ಬರುತ್ತೆ ಪ್ರತಿ ವರ್ಷ. 20,000 ಬರುತ್ತಲ್ಲ, ಈ ಒಂದು ಸ್ಕಾಲರ್ಶಿಪ್ನ ನೀವಾಗೆ ತೊಗೋತೀರಾ. ಇಲ್ಲಿ ಯಾವುದೇ ಕಾರಣಕ್ಕೂ ಕಾಲೇಜಲ್ಲಿ ಕೊಡೋಂತಿಲ್ಲ. ಬಟ್ ಇವರು ಕಂಪ್ಲೀಟ್ ಅಮೌಂಟ್ನ ನೀವು ಕಾಲೇಜರಿಗೆ ಕೊಡ್ತೀರಾ. ಅಂದರೆ ನಿಮಗೆ ಪೂರ್ತಿ ಅಮೌಂಟು ಸ್ಕಾಲರ್ಶಿಪ್ ರೂಪದಲ್ಲಿ ಸಿಗುತ್ತೆ, ಅವರು ಓದೋಕ್ಕೆ ಅಂತಲೇ. ಬಟ್ ಇಲ್ಲಿ ನೀವು ಫೀಸ್ ಪೇ ಮಾಡಿರ್ತಾರೆ, ನಿಮ್ಮ ಸ್ಕಾಲರ್ಶಿಪ್ ದುಡ್ಡು ನಿಮ್ಮ ಹತ್ರ ಇಟ್ಕೋತೀರಾ. ಎನಿವೇ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತಂದರೆ ರಿಗಾರ್ಡಿಂಗ್ ಈ ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ವೀಡಿಯೋ ಆದರೆ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಅನ್ನೋದು ಇಷ್ಟ ಆಗಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಈ ಥರ ಸಾಕಷ್ಟು ಇನ್ಫಾರ್ಮೇಷನ್ಸ್ ವೀಡಿಯೋ ನಾನು ನೆಕ್ಸ್ಟ್ ತರ್ತೀನಿ ಅಂತ ಹೇಳ್ತಾ, ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.